ಈಚ್ ಪೋಲ್ ಕಾಸ್ಟ್ ಅವರು 140 ಚಾರ್ಜ್ ಮಾಡಿದ್ರು. ಅಂದರೆ ಏನೋ ಒಂಥರ ಇಂಟರ್ನಲ್ ಪಾಲಿಟಿಕ್ಸ್ ಇರ್ತಾವಲ್ಲ ಎಲ್ಲ ಕಾರ್ಪೊರೇಟ್ ಅಂದರೆ, ಸೊ ಆ ಥರ ಪೊಲಿಟಿಕ್ಸ್ ಇತ್ತು ಅಲ್ಲಿ. ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಸಪೋರ್ಟ್ ಅಂತ ನಾನು ಹೇಳ್ಬೋದು. ಅವರಿಲ್ಲ ಅಂದರೆ ಇದೆಲ್ಲ ಆಗ್ತಿರ್ಲಿಲ್ಲ ಇವತ್ತು. ಆಲ್ಮೋಸ್ಟ್ 8,000+ ಸೆಕ್ಟರ್ಸ್ ಕೊಪ್ಪಳ, ಕುಷ್ಟಗಿ ಈ ಸರೌಂಡಿಂಗ್ಸಲ್ಲಿ ಮ್ಯಾಂಗೋನ ಇದೆ. ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ಸ್ವಾಗತ. ತೋಟಗಳನ್ನು ವಿಸಿಟ್ ಮಾಡುವಾಗ ನನಗೊಬ್ಬ ವಿಶೇಷವಾದ ವ್ಯಕ್ತಿ ಕಂಡ್ರು. ಜೊತೆಗೆ ನಾನು ಒಬ್ಬ ಹುಚ್ಚುನು ಅಂತ ಅನ್ಕೊಂಡೆ. ಯಾಕೆ ಅಂದರೆ ಒಂದು ಒಳ್ಳೆ ಕೆಲಸ ಮಾಡೋದನ್ನು ಬಿಟ್ಟು ನಾನು ಫಾರ್ಮ್ ಮಾಡಬೇಕು, ಫಾರ್ಮಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಬಂದರು. ಸುಮಾರು ನಾನು ಬೈಕೊಂಡಂಗೆ ಇಲ್ಲಿರೋ ಅಕ್ಕಪಕ್ಕದವ್ರು ಎಲ್ಲರೂ ಇವ್ರನ್ನ ಬೈಕೊಂಡ್ರು. ಯಾಕೆ ಅಂದರೆ ಒಳ್ಳೆ ಕೆಲಸ, ಕೈ ತುಂಬ ಸಂಬಳ. ಯಾಕೋ ನಾನು ಕೃಷಿ ಮಾಡಬೇಕು, ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸನ್ನು ಮಾಡಿಕೊಂಡು ನಾನು ತೋಟ ಮಾಡಬೇಕು ಅಂತ ಹೇಳಿ ಈ ಒಂದು ತೋಟವನ್ನು ಮಾಡಿದ್ದಾರೆ. ಏನು ತೋಟ ಮಾಡ್ಕೊಂಡಿದ್ದಾರೆ, ಆ ತೋಟಕ್ಕೆ ಆಗ್ತಕ್ಕಂಥ ಖರ್ಚೇನು, ನಾನು ಒಂದು ಒಳ್ಳೆ ಫಾರ್ಮನ್ನು ಮಾಡಬೇಕಂದ್ರೆ ಎಷ್ಟೆಲ್ಲ ಖರ್ಚು ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಎಲ್ಲರೂ ಬೆಂಗಳೂರು ಕೆಲಸವನ್ನು ಬಿಟ್ಟು ನಾನು ಏನೋ ಫಾರ್ಮ್ ಮಾಡಬೇಕು, ಫಾರ್ಮಲ್ಲಿ ಮಾಡಿಬಿಟ್ರೆ ನನಗೆ ಕೈ ತುಂಬ ಸಂಬಳ ಬರುತ್ತೆ ಅಂತ ಅಂದ್ಕೊಂಡು ಬರ್ತಾರೆ. ಆದರೆ ಬಂದಾದಮೇಲೆ ಇವರು ಪಟ್ಟಂಥ ಸ್ಟ್ರಗಲ್ಲು ಅಷ್ಟಿಷ್ಟಲ್ಲ. ಯಾಕಂದರೆ ಕಣ್ಣಾರೆ ನೋಡಿದ್ದೀವಿ, ಇದೆಲ್ಲ ಫುಲ್ಲು ಡ್ರೈ ಲ್ಯಾಂಡು. ಏನೆಲ್ಲ ಕಷ್ಟಪಟ್ಟರು, ಏನೆಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಅವರ ಪರಿಚಯವನ್ನು ಮಾಡ್ಕೊಳ್ತಾ ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ ಅಂತ ಅವ್ರ ಕಡೆಯಿಂದ ಕೇಳ್ತಾ ಹೋಗೋಣ. ಅಣ್ಣಯ್ಯ ನಮಸ್ಕಾರ. ನಾನೇ ಪರಿಚಯ ಮಾಡ್ಕೊಳ್ಳೋದು ಬೇಕಿಲ್ಲ, ನನ್ನ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ಕೊಟ್ರೇಶ್ ಅವರೇ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಬೇರೆ ಸೆಕ್ಟ್ರಲ್ಲಿ ಭಾಳ ಯೂಟ್ಯೂಬರ್ಸ್ ಇದ್ದಾರೆ, ಬೇರೆ ಬೇರೆ ವಿಡಿಯೋಸ್ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಸೆಕ್ಟರಲ್ಲಿ ಬಂದಿದ್ದೀರಾ. ಅಗ್ರಿಕಲ್ಚರಲ್ಲಿ ಅಗ್ರಿ ವೀಡಿಯೋಸ್ನ, ಅಗ್ರಿ ಫಾರ್ಮರ್ಸ್ನ ಈ ಥರ ಪ್ರಮೋಟ್ ಮಾಡ್ತಿರೋದು ಭಾಳ ಖುಷಿ ಅನಿಸುತ್ತೆ. ಅದಕ್ಕೆ ನಿಮಗೆ ಭಾಳ ಥ್ಯಾಂಕ್ ಯು ಹೇಳಬೇಕು. ಧನ್ಯವಾದ. ಸೊ ನನ್ನ ಹೆಸರು ಹರೀಶ್ ತಾಳೂರಿ ಅಂತ. ಸೊ ಈಗ ನೋಡ್ತಿರೋದು ನೀವು ತಾಳೂರಿ ಫಾರ್ಮ್ಸ್. ಇದು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಇರ್ಕಲ್ಗಡ ಹೋಬಳಿ ಬರುತ್ತೆ, ಆಚಾರಿ ತಿಮ್ಮಾಪುರ ವಿಲೇಜ್ ಅಂತ. ಸೊ ಇಲ್ಲಿ ನಾವು ಬೇವೂರು ಕಡೆ ಒಂದು ಲ್ಯಾಂಡ್ ತೊಗೊಂಡಿದ್ವಿ ಒಂದು 3 years ಬ್ಯಾಕು. ಬಟ್ ಅಲ್ಲಿ ಡೆವಲಪ್ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ಇಶ್ಯೂಸ್ ಅಂತ. ಲ್ಯಾಂಡ್ ಏನೋ ಪ್ರಾಬ್ಲಮ್ ಇತ್ತು ಅಲ್ಲಿ. ಸೊ ಅಲ್ಲಿ ಅದನ್ನು ಸೇಲ್ ಮಾಡಿಬಿಟ್ಟು ಇಲ್ಲಿ ತೊಗೊಂಡಿರೋದು. ಇದು 12 acres ಪ್ಲಾಟ್ ಬರುತ್ತೆ. ಇದು ಮೇನ್ ಎಂಟ್ರೆನ್ಸು. ಹೋಗೋಣಪ್ಪ, ಬನ್ನಿ ನೋಡೋಣ. ಇದು ನಿಮ್ಮ ಫಾರ್ಮ್ ಎಂಟ್ರಿ ಅಣ್ಣ. ಸೊ ಇದು ಮೇನ್ ಎಂಟ್ರೆನ್ಸ್, ಗೇಟು, ಫೆನ್ಸಿಂಗು ಇದೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ 2025 ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿರೋದು ವರ್ಕ್. ಆ್ಯಕ್ಚುಲಿ ಇದು ಬ್ಯಾರನ್ ಲ್ಯಾಂಡ್ ಇತ್ತು, ಇಲ್ಲೇನು ಕಲ್ಟಿವೇಟ್ ಮಾಡ್ತಿರ್ಲಿಲ್ಲ. ಏನಂದರೆ ನಾರ್ಮಲ್ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್ ಏನು ಮಾಡ್ತಿದ್ರಲ್ವ ಅದು ಮಾಡ್ತಿದ್ರು ಮುಂಚೆ ಫಾರ್ಮರ್ಸು. ಸೊ ಅವ್ರಿಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಸೊ ಅವ್ರು ಸೇಲ್ ಮಾಡಿದ್ರು ನಮಗೆ. ಸೊ ತೊಗೊಂಡಾಗ ಇದೆಲ್ಲ ಅನ್ಇವೆನ್ ಲ್ಯಾಂಡ್ ಇತ್ತು, ಅಪ್ಸ್ ಆ್ಯಂಡ್ ಡೌನ್ಸು, ಡ್ರೈ ಲ್ಯಾಂಡು, ಫುಲ್ಲು ಹಾರ್ಡ್ ಸಾಯಿಲು, ಈ ಥರ ಪ್ರಾಬ್ಲಮ್ಸ್ ಇತ್ತು ನಮಗೆ. ಅದರಲ್ಲಿ ನಾವು ಮೇನ್ ನೋಡಿದ್ದು ವಾಟರ್ ರಿಸೋರ್ಸ್ ನೋಡಿದ್ವಿ ಕೆಳಗಡೆ. ಸೊ ಟೆಸ್ಟ್ ಮಾಡಿಸಿದಾಗ pH ಲೆವೆಲ್ಸ್ ಆಗಲಿ, ವಾಟ್ರದ್ದು ಇದೆಲ್ಲ ಟೆಸ್ಟ್ ಮಾಡಿಸ್ಬೇಕು ಫಸ್ಟು, ಅದು ಮಾಡಿಸಿದ್ವಿ. ಸೊ ನಮಗೆ ಅಲ್ಲಿ ವಾಟರ್ ಸೋರ್ಸ್ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಮೇಜರಾಗಿ ಇಲ್ಲಿ ಸಮ್ಮರಲ್ಲಿ ಬೋರ್ಸ್ ಎಲ್ಲ ಫೇಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ವಾಟರ್ ಪಾಂಡ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಕೆಳಗಡೆ ನಾವೀಗ ನೋಡ್ಬೋದು ಅಲ್ಲಿ. ಸೊ ಆಲ್ಮೋಸ್ಟ್ 1/2 acre ವಾಟರ್ ಪಾಂಡ್ ಇದೆ, ಫಾರ್ಮ್ ಪಾಂಡ್ ಅಂತ ಕರಿಬೋದು. 8 feet ಡೆಪ್ತ್ ಇದೆ ಅದರಲ್ಲಿ. ಅದ್ರ ಮೇಲ್ಗಡೆ ಇನ್ನೊಂದು ಸ್ಮಾಲ್ ಫಾರ್ಮ್ ಪಾಂಡ್ ಮಾಡಿದ್ದೀವಿ. ಸೊ ಇದೆಲ್ಲ ಮೇಜರ್ ಸೋರ್ಸ್ ನಮಗೆ. ಈ ಲ್ಯಾಂಡಲ್ಲಿ ಮೇಜರ್ ಇನ್ಕಮ್ ಬಂದಿರೋದು ಅಂದರೆ ನಾವು ವಾಟರ್ನ ಹಾರ್ವೆಸ್ಟ್ ಮಾಡಿದ್ದೀವಿ, ವಾಟರ್ನ ಹಿಡಿದಿಡ್ಕೊಂಡು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತಿದ್ವಿ. ಅದು ಮೇಜರ್ ಇನ್ಕಮ್ ಅಂತ ನಾವು ಕರಿಬೋದು. ಅದಾದಮೇಲೆ ಲೆವೆಲಿಂಗ್ ಎಲ್ಲ ಮಾರ್ಚ್ ಜೂನ್ ತನಕ ಲೆವೆಲಿಂಗು, ಫೆನ್ಸಿಂಗು ಇದೆಲ್ಲ ನಡೀತು. ಲೆವೆಲಿಂಗ್ ಆದಮೇಲೆ ಫೆನ್ಸಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫೆನ್ಸಿಂಗ್ ನಮ್ಮದು ಹೊರಗಡೆ ಪೋಲ್ಸ್ ತೊಗೋಬೋದು, ಬಟ್ ಆ ಕ್ವಾಲಿಟಿಯ ಸ್ಟ್ಯಾಂಡರ್ಡ್ಸು ಇರೋಲ್ಲ. ಅವ್ರು ಎಷ್ಟು ಸಿಮೆಂಟ್ ಹಾಕ್ತಾರೆ, ಎಷ್ಟು ರಾ ಮೆಟೀರಿಯಲ್ ಹಾಕ್ತಾರೆ, ಮೆಟಲ್ ಯಾವುದಿರುತ್ತೋ ನಿಮಗೆ ಗೊತ್ತಿರಲ್ಲ. ಸೊ ಅದಕ್ಕಂತಲೇ ನಾವು ಇನ್ನೊಬ್ರನ್ನ ರೀಚ್ ಔಟ್ ಮಾಡಿದ್ವಿ. ಸೊ ಅವ್ರು ಸಜೆಸ್ಟ್ ಮಾಡಿದ್ದು, ನೀವು ಯಾಕೆ ಲೇಬರ್ನೇ ಕರ್ಕೊಂಡು ನೀವು ಓನಾಗಿ ಪೋಲ್ಸ್ ಹಾಕ್ಸ್ಬೋದು ಫಾರ್ಮಲ್ಲೇ ಅಂತ. ಸೊ ಅದನ್ನು ನಾವು ಒಂದು ಥಿಂಕ್ ಮಾಡಿ ಲೇಬರ್ಸ್ನ ಇಲ್ಲೇ ಫಾರ್ಮಲ್ಲಿ ಇಟ್ಟು ನಾವು ಅವರಿಗೆ ರಾ ಮೆಟೀರಿಯಲ್ಸ್ ಆಗಲಿ, ಮೆಟಲ್ಲು, ಸ್ಯಾಂಡು, ಜೆಲ್ಲಿ ಅವೆಲ್ಲ ಸಪ್ಲೈ ಮಾಡಿದ್ವಿ. ಸೊ ಅವ್ರ ಇನ್ಸ್ಟ್ರೂಮೆಂಟ್ಸ್ ತೊಗೊಂಬಂದು ಇಲ್ಲೇ ಪೋಲ್ಸ್ ಹಾಕ್ಕೊಟ್ರು ನಮಗೆ. ಸೊ ಸರೌಂಡಿಂಗ್ ನೋಡಿದರೆ ನಮಗೆ ಈ 12 acres ಪ್ಲಾಟಿಗೆ
517 ಪೋಲ್ಸ್ ಬಿದ್ದಿದೆ. ಈಚ್ ಪೋಲ್ ಕಾಸ್ಟ್ ಅವರು 140 ಚಾರ್ಜ್ ಮಾಡಿದ್ರು ನಮಗೆ ಲೇಬರ್ ಕಾಸ್ಟ್. ಸೊ ಅದು ಬಿಟ್ಟು ನಮಗೆ ರಾ ಮೆಟೀರಿಯಲ್ ಅಂದರೆ ಈಗ ಎಮ್ಸ್ಯಾಂಡ್ ಆಗಲಿ, ಸಿಮೆಂಟ್ ಆಗಲಿ, ಮೆಟಲ್ ಆಗಲಿ, ಇದೆಲ್ಲ ಖರ್ಚು ಸುಮಾರು 400-500 ಆಗ್ಬೋದು. ಸೊ ಈಚ್ ಪೋಲ್ ನಮಗೆ 500 - 600 ಬೀಳುತ್ತೆ ಅಂದಾಜು. ಮಿನಿಮಮ್ 500, ಒಂದು ಪೋಲು 500 ಅನ್ಕೋಬಹುದು ನಾವು. 500 - 550 ಅನ್ಕೋಬಹುದು. ಸೊ ಅದಾದ್ಮೇಲೆ ಇದಕ್ಕೆ ಟಾಟಾ ಫೆನ್ಸ್ದು ಜಿಂಕ್ ಕೋಟಿಂಗ್ದು ಹೊಸದು ಇದು ಬಂದಿದೆ. ಸೊ ಮೆಟಲ್ನ ತರಿಸಿದ್ವಿ. ಫುಲ್ಲು ಇಲ್ಲಿ 8 ಲೈನ್ಸ್ ಮೆಟಲ್ ಹಾಕಿದ್ವಿ ಫೆನ್ಸು. ಅದಾದ್ಮೇಲೆ ಮತ್ತೆ ಮಧ್ಯದಲ್ಲಿ ಕ್ರಾಸ್ ಬರುತ್ತೆ. ಸೊ ಈಗ ನೋಡ್ಬೋದು ನೀವು, ಈ ಫೆನ್ಸಿಂಗ್ನ ಮಾಡೋಕ್ಕೆ ನಮಗೆ ಅವರು ಸಪ್ರೇಟ್ ಲೇಬರ್ ಬರ್ತಾರೆ. ಪರ್ ಪೋಲ್ ಹಾಕಕ್ಕೆ 125 ಚಾರ್ಜ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮೆಟಲ್ ಕ್ರಾಸ್ ಹಾಕೋದು, ಪೋಲ್ಸ್ ಹಾಕೊಡೋದು ಎಲ್ಲ ಫೆನ್ಸಿಂಗ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು 3 days ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ರು. 3 days ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತಾರೆ. 3 days ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ರು. ಓಕೆಣ್ಣ, ತೋಟದಲ್ಲಿ ಮಾತಾಡ್ಕೊಂತ ಹೋಗೋಣ, ಗೇಟ್ ಹಾಕೊಂಬಿಡೋಣ. ಹರೀಶಣ್ಣ, ಈಗ ಇದನ್ನೆಲ್ಲ ಹೇಳಿದ್ರಿ ನನಗೆ, ಫೆನ್ಸಿಂಗ್ದೆಲ್ಲ ಹೇಳಿದ್ರಿ. ಈಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಹೊಲದ ಬಗ್ಗೆನೇ ಹೇಳಿದ್ರಿ ಹಿಂಗೆಲ್ಲ ಮಾಡ್ಕೋಬೇಕಂತ. ನಾನು 1 ಎಕರೆ ಫೆನ್ಸಿಂಗ್ ಅನ್ನು ಮಾಡ್ಬೇಕಂದ್ರೆ ಎಷ್ಟು ಫೋಲ್ಸ್ಗಳು ಕೂರ್ತವೆ, ಯಾಕೆ ನಾನು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಅನ್ನು ಕೊಡಬಾರ್ದು, ನಾವೇ ಯಾಕೆ ಮಾಡ್ಕೋಬೇಕು ಅಂತ ಅದನ್ನು ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ರಿ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ, ಆ ಕೆಲಸದ ಬಗ್ಗೆ ನಾನು ಹೇಳಿಲ್ಲ, ಏನ್ ಕೆಲಸ ಮಾಡ್ತಾ ಇದ್ರಿ, ಯಾಕೆ ಇದಕ್ಕೆ ಬಂದ್ರಿ, ಅದನ್ನ ಹೇಳ್ರಿ ನನಗೆ. ಸೊ ಬೇಸಿಕಲಿ ನಾನು UG ಮಾಡಿರೋದು BSc ಅಗ್ರಿಕಲ್ಚರು. ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ನು ABA ಮಾಡಿದ್ದೀನಿ, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ, ಫುಡ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ. ಸೊ ಆದಮೇಲೆ ನಮಗೆ ಕ್ಯಾಂಪಸ್ಸಲ್ಲಿ ಪ್ಲೇಸ್ಮೆಂಟ್ ಬಂತು. NCDEX ಅಂತ ಕಂಪನಿ, ನ್ಯಾಷನಲ್ ಕಮೋಡಿಟೀಸ್ ಆ್ಯಂಡ್ ಡೆರಿವೇಟಿವ್ಸ್ ಎಕ್ಸ್ಚೇಂಜ್ ಅಂತ, ಮುಂಬೈ ಬೇಸ್ಡು. ಅಲ್ಲಿ ಟ್ರೈನಿಂಗ್ ಎಲ್ಲ ನಮ್ಮದು ಮುಂಬೈಯಲ್ಲಿ ಆಯಿತು. ಆಮೇಲೆ ಹೈದ್ರಾಬಾದಲ್ಲಿ ವರ್ಕ್ ಮಾಡ್ತಿದ್ವಿ. ನನಗೆ ತಮಿಳ್ನಾಡು ಮತ್ತು ಕರ್ನಾಟಕ ರೀಜನ್ಸ್ ಕೊಟ್ಟಿದ್ದರು. ತಮಿಳ್ನಾಡಲ್ಲಿ ಸೇಲಂ, ಈರೋಡ್ ಮತ್ತು ಕೃಷ್ಣಗಿರಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕರ್ನಾಟಕದಲ್ಲಿ ಬಾಗಲಕೋಟಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಇದು ಮೇಜರ್ ಏನಂದರೆ ಟರ್ಮರಿಕ್ ಬೆಲ್ಟ್. ಸೊ ಟರ್ಮರಿಕ್ FPOs ಇರ್ತಾವಲ್ಲ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಸೊ ಅವ್ರ ಜೊತೆ ವರ್ಕ್ ಮಾಡ್ತಿದ್ವಿ. ಚೆನ್ನಾಗಿ ಇರ್ತಿತ್ತು, ಒಳ್ಳೆ ಸ್ಯಾಲ್ರಿ ಇತ್ತು, ಎಲ್ಲ ಕರೆಕ್ಟ್ ಟೈಮಿಗೆ ಬೀಳೋದು ಎಲ್ಲ ಚೆನ್ನಾಗಿತ್ತು. ಅಂದರೆ ಏನೋ ಒಂಥರ ಇಂಟರ್ನಲ್ ಪಾಲಿಟಿಕ್ಸ್ ಇರ್ತಾವಲ್ಲ ಎಲ್ಲ ಕಾರ್ಪೊರೇಟ್ ಅಂದರೆ, ಸೊ ಆ ಥರ ಪೊಲಿಟಿಕ್ಸ್ ಇತ್ತು ಅಲ್ಲಿ. ನನಗೆ ಇಷ್ಟ ಆಗಲಿಲ್ಲ. ಸೊ ಅಲ್ಲಿ ರಿಸೈಗ್ನೇಷನ್ ಕೊಟ್ಟು ಬಂದುಬಿಟ್ಟೆ. ಅದಾದಮೇಲೆ ಡೈರೆಕ್ಟ್ ಅವಾಗೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಸೊ ಅವಾಗ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಫ್ಯಾಮ್ಲಿನೂ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅವಾಗ. ಸೊ ಅದಾದಮೇಲೆ ಫಾರ್ಮಿಸಿನ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಸೊ ಅಲ್ಲಿ ನಾನು ಪ್ರೊಕ್ಯೂರ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆಗಿದೆ. ಅಲ್ಲಿ ಆರ್ಗ್ಯಾನಿಕ್ ಸಪ್ಲೈ ಚೈನ್ ಕಂಪ್ನಿಯಲ್ಲಿ ನಾವು ಫಾರ್ಮರ್ಸಿಂದ ಡೈರೆಕ್ಟ್ ಪ್ರೊಕ್ಯೂರ್ ಮಾಡಿಬಿಟ್ಟು ಡೈರೆಕ್ಟ್ ಕಸ್ಟಮರ್ಸ್ಗೆ ಸಪ್ಲೈ ಮಾಡ್ತಿದ್ವಿ. ಆ ಥರ ವರ್ಕ್ ಮಾಡಿದ್ದೀನಿ. ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಡಿಫ್ರೆಂಟ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸು, ಸ್ಟೇಪಲ್ಸು, ಗ್ರಾಸರಿ ಇವೆಲ್ಲ ನೋಡ್ತಿದ್ವಿ ಅಲ್ಲಿ. ಏನಂದರೆ ಡೈರೆಕ್ಟ್ ಫಾರ್ಮರ್ಸ್ ಹತ್ರ ಕಾಂಟ್ಯಾಕ್ಟ್ಸ್ ಇರ್ತಿದ್ವು, ಅವ್ರ ಫಾರ್ಮ್ ವಿಸಿಟ್ ಮಾಡ್ತಿದ್ವಿ. ಒಳ್ಳೆ ರೀಚ್ ಇರ್ತಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬಂತು ನನಗೆ. ಭಾಳ ಚೆನ್ನಾಗಿತ್ತು ಲೈಫು. ಅಂದ್ರೂ ಏನೋ ಒಂಥರ ಗೊತ್ತಿಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರಲ್ಲ, ಆ ಥರ ಒಂದು ಫೀಲ್ ಇರುತ್ತೆ ಅಲ್ಲಿ. ಅಲ್ಲಿ ಯಾಕೆ ಅಗ್ರಿಕಲ್ಚರ್ ಮಾಡ್ಬೇಕು ಅನ್ಕೊಂಡ್ರಿ? ಯಾಕಂದ್ರೆ ಒಳ್ಳೆ ಕೈ ತುಂಬ ಸಂಬಳ, ಹೌದೌದು, ಆಯ್ತಾ, ತಿಂಗಳಿಗೆ ಕರೆಕ್ಟಾಗಿ ಬರೋದು. ಯಾಕೆ ಈಗ ಅಗ್ರಿಕಲ್ಚರ್ ಬೇಕಾಯ್ತು, ಯಾಕೆ ಈಗ ಅಷ್ಟು ಬೇಕಾಗಿತ್ತು ಅಂತ ನಾನು ಕೇಳ್ತೀನಿ. ನಾನು ಕೇಳೋದಲ್ಲ, ಯಾಕೆ ನಾನು ಅಗ್ರಿಕಲ್ಚರ್ ವಿಡಿಯೋ ಮಾಡ್ತಾ ಇದ್ದೀನಿ, ಖುಷಿ ಏನಂತ ಗೊತ್ತು. ಈಗ ಬೇರೆಯವ್ರು ಕೇಳ್ತಾರೆ, ಅದ್ರ ಬಗ್ಗೆ ಹೇಳಿ ನನಗೆ, ಯಾಕೆ ಅಗ್ರಿಕಲ್ಚರ್ ಬಂದ್ರಿ? ಇದು ಬಂದು ನಂದು 8 years ಡ್ರೀಮ್. ನಾನು ಕಾಲೇಜ್ ಡೇಸಿಂದನೂ ಒಂದು ಫಾರ್ಮ್ ಬಿಲ್ಡ್ ಮಾಡಬೇಕು, ಆರ್ಗ್ಯಾನಿಕ್ ಫಾರ್ಮ್ ಮಾಡಬೇಕು ಅಂತ ಭಾಳ ಇಷ್ಟ ಇತ್ತು ನನಗೆ. ಅವಾಗೇನೋ ಅನ್ಕೊಂತೀವಿ, ಬಟ್ ಆಗಲ್ಲ ಅದೆಲ್ಲ. ಒಂದು 8 years ಆದಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಫ್ಯಾಮ್ಲಿಗೆ ಅಪ್ರೋಚ್ ಮಾಡಿದರೆ ಅವರು ಒಂಥರ ಸಪೋರ್ಟ್ ಮಾಡಿದರೆ, ಇದೆಲ್ಲ ನೀವೇನು ನೋಡ್ತಿದ್ರೆ ಇದೆಲ್ಲ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಸಪೋರ್ಟ್ ಅಂತ ನಾನು ಹೇಳ್ಬೋದು. ಅವರಿಲ್ಲ ಅಂದರೆ ಇದೆಲ್ಲ ಆಗ್ತಿರ್ಲಿಲ್ಲ ಇವತ್ತು. ಮೇನ್ಲಿ ಮೈ ಫಾದರ್, ನಮ್ಮ ತಂದೆಯವ್ರ ಸಪೋರ್ಟಿಂದನೇ ಇದೆಲ್ಲ ಆಗಿರೋದು. ನಾನು ಈ ಸ್ಟೇಜಲ್ಲಿ ಇದ್ದೀನಿ, ಇದೆಲ್ಲ ಮಾಡ್ತಿದ್ದೀನಿ ಅಂದರೆ ಸೊ ಓನ್ಲಿ ಬಿಕಾಸ್ ಆಫ್ ಮೈ ಫಾದರ್ ಸಪೋರ್ಟ್. ಅವ್ರು ನನಗೆ ಸಪೋರ್ಟ್ ಕೊಟ್ಟಿರೋದ್ರಿಂದ ಇದೆಲ್ಲ ಆಗ್ತಿರೋದು. ಈಗ ಫೈನಾನ್ಷಿಯಲ್ ಸಪೋರ್ಟ್ ಅಷ್ಟೇ ಅಲ್ಲ, ಅವ್ರ ಗೈಡೆನ್ಸ್ ಆಗಲಿ, ಅವ್ರದ್ದು ತಿಳುವಳಿಕೆ, ಅವ್ರು ಮಾರ್ಕೆಟಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿದೆ ಫ್ಯೂಚರ್ ಏನಾಗುತ್ತೆ, ಫ್ಯೂಚರ್ ಏನಿದೆ ಅಂತ ಅವರು ನೋಡಿಕೊಂಡು ಅವ್ರು ನನಗೆ ಸಪೋರ್ಟ್ ಮಾಡಿರೋದು.
ಈಗ ಮೇಜರ್ ನಿಮಗೆ IT ಆಗಲಿ ಬೇರೆ ಇಂಡಸ್ಟ್ರೀಸ್ ಆಗಲಿ ಇನ್ನೊಂದು ಮ್ಯಾಕ್ಸಿಮಮ್ 4 to 5 years ಅಷ್ಟೇ ಸಸ್ಟೈನ್ ಆಗೋದು. ಈಗ ನಮ್ಮ ಫ್ರೆಂಡ್ಸ್ ಅಲ್ಲೇ IT ಅಲ್ಲಿ ಇರೋರಿಗೆ ಡಿಫ್ರೆಂಟ್ ಕಂಪನೀಸ್ ಚೇಂಜ್ ಆಗ್ತಿದ್ದಾರೆ. ಯಾಕೆ ಚೇಂಜ್ ಆಗ್ತಿದ್ದಾರೆ ಅಂದ್ರೆ ರಿಸಿಗ್ನೇಷನ್ ಇವ್ರು ಕೊಡೋದಲ್ಲ, ಅವರೇ ಕೊಡ್ತಿದ್ದಾರೆ. ಪ್ರೆಷರ್ ಇರ್ತಿದೆ, ವರ್ಕ್ ಲೋಡ್ ಕೊಡ್ತಿದ್ದಾರೆ. ಇನ್ನೇನಂದ್ರೆ ರೀಸನ್ ಇಲ್ದಂಗೆ ಲೇ ಆಫ್ ಮಾಡ್ತಿದ್ದಾರೆ. ಲೇ ಆಫ್ ರೀಸನ್ ಏನಂದ್ರೆ ಮೇಲಲ್ಲಿ ಬರುತ್ತೆ ನಿಮಗೆ ಕಾಸ್ಟ್ ಕಟಿಂಗ್ ಅಂತ. ಅದೇ ಅದೇ ಅದು ಹೌದು, ಡೈರೆಕ್ಟ್ ಆಗಿ ನಿಮಗೆ ಹೇಳ್ಬಿಡ್ತಾರೆ ಹೌದು ನಾವು ಪೇ ಮಾಡಕ್ ಆಗ್ತಿಲ್ಲ, ಸೊ ಲೇ ಆಫ್ ಮಾಡ್ತಿದೀವಿ ಅಂತ. ಹೌದು, ಆ ಸ್ಟೇಜಿಗೆ ಬರೋ ಟಾರ್ಚರ್ ಇರುತ್ತೆ. ಆ ಸ್ಟೇಜಿಗೆ ಬರೋ ತನಕ ಬೇಡ ಅಂತ ಹೇಳ್ಬಿಟ್ಟು ಈಗಿನ ಸ್ಟಾರ್ಟ್ ಮಾಡಿದ್ರೆ ನಾವೊಂದು ರೇಂಜಿಗೆ ಆ 4 years ಅಲ್ಲಿ ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ಸೆಟ್ ಮಾಡ್ಬೋದು ಅಂತ. ಅಣ್ಣ ಈಗ 1 ಎಕರೆಗೆ ನೀವು 12 ಎಕರೆ ಮಾಡಿದ್ರಿ, 1 ಎಕರೆಗೆ ಎಷ್ಟು ಪೋಲ್ಸ್ ಕೂರುತ್ತೆ? ನಾನು ಮೊದಲೇದಾಗಿ ಒಂದು ಫಾರ್ಮ್ ಅನ್ನ ಮಾಡ್ಕೋಬೇಕಾದ್ರೆ ಬೇಸಿಕಲಿ ನಾನು ಏನ್ ಮಾಡಬೇಕು, ಯಾವ ತರ ಫಾರ್ಮ್ ನ ರೆಡಿ ಮಾಡ್ಕೋಬೇಕು? ಹೊಲ ತಗೊಂಡ ತಕ್ಷಣಕ್ಕೆ ನಾನು ಫಾರ್ಮ್ ಮಾಡಕ್ ಆಗಲ್ಲ. ನೀವು ಸ್ಟಾರ್ಟಿಂಗ್ ಏನೆಲ್ಲ ಮಾಡ್ಕೊಂಡ್ರಿ, ಯಾವ್ಯಾವ ಮೌಲ್ಯಗಳನ್ನ ಅನುಸರಿಸಿದ್ರಿ, ಅದು ನಾನು ಸ್ವಲ್ಪ ಡೀಟೇಲ್ಸ್ ಹೇಳಿ. ಸೊ 1 ಎಕರೆಗೆ ಇಷ್ಟು ಪೋಲ್ಸ್ ಬಿಡುತ್ತೆ ಅಂತ ನಾನು ಅಂದಾಜು ಹೇಳಕ್ ಆಗಲ್ಲ. ಯಾಕಂದ್ರೆ ನಾವು 1 ಪೋಲ್ ಟು ಪೋಲ್ ನಾವು ಸ್ಪೇಸಿಂಗ್ ಕೊಟ್ಟಿರೋದು 8 feet. ಅದು ನೀವು ಫಾರ್ಮರ್ಸ್ ಅವರು ಎಷ್ಟು ಫೀಟ್ ಡಿಸ್ಟೆನ್ಸ್ ಇಟ್ಕೊಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪೋಲ್ಸ್ ಬೀಳುತ್ತೆ ಅಂತ. ಸೊ ಅದಾದ್ಮೇಲೆ ಇಲ್ಲಿ 10 ಇಲ್ಲ 12 feet ಆದ್ಮೇಲೆ 12 ಪೋಲ್ಸ್ ಆದ್ಮೇಲೆ ಸಪೋರ್ಟ್ ಕೊಡ್ತೀವಿ ಮತ್ತೆ. ಅದು 5 feet ಪೋಲ್ಸ್ ಬರುತ್ತೆ. ಇದು ಬಂದ್ಬಿಟ್ಟು 9 feet ಪೋಲ್. ಓಕೆ, ಈಗ ಸರೌಂಡಿಂಗ್ ನಿಮಗೆ ಕಾಣ್ತಿರೋದಲ್ಲ 9 feet ಪೋಲು. 2 feet ಮಣ್ಣಿನ ಒಳಗಡೆ ಇದ್ ಮಾಡ್ತಾರೆ. ಆಮೇಲೆ 12 ಇಂದ 10 ಪೋಲ್ಸ್ ಆದ್ಮೇಲೆ ಸಪೋರ್ಟ್ ಮತ್ತೆ ಈ ತರ ಕೊಡ್ತಾರೆ. 2 ಪೋಲ್ಸ್ ಆ ಕಡೆ ಈ ಕಡೆ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಅದಾದ್ಮೇಲೆ 8 rows ಹೋಗಿದೆ ಫೆನ್ಸಿಂಗು. ಇದ್ರಲ್ಲಿ ನಾವು 12 feet ಪೋಲ್ಸ್ ಒಂದು 30 ಹಾಕ್ಸಿದೀವಿ. 30 ಹಾಕ್ಸಿದೀವಿ ಯಾಕಂದ್ರೆ ನಮಗೆ ಡೈರೆಕ್ಟ್ ಟ್ರಾನ್ಸ್ಫಾರ್ಮರ್ ಇಂದ ವೈರ್ಸ್ ಎಲ್ಲ ಇದ್ ಮಾಡಕ್ಕೆ ಒಳಗಡೆ ತಗೊಳಕ್ಕೆ ಅಂತ 12 feet ಹಾಕ್ಸಿ ಅಲ್ಲಿ ಇದ್ ಮಾಡಿದೀವಿ. ಪೋಲ್ಸ್ದು ಇದೆಲ್ಲ ಅದೇ ಇಂಡಿವಿಜುವಲ್ ಫಾರ್ಮರ್ ಮೇನ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಲ್ಯಾಂಡ್ ಸ್ಟಾರ್ಟ್ ಫಸ್ಟ್ ಚೆಕ್ ಮಾಡೋದು ನಮಗೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು, ಆಮೇಲೆ pH ಟೆಸ್ಟ್ ಮಾಡಿಸ್ಬೇಕು. ಎಷ್ಟು ಕಾರ್ಬನ್ ಇದೆ, ಎಷ್ಟು ಹ್ಯೂಮಸ್ ಇದೆ ಅದು ನಮಗೆ ಕಾಣಲ್ಲ, ಗೊತ್ತಾಗೋದು ಇಲ್ಲ. ಸೊ ಈಗಿರೋ ಡ್ರೈ ಲ್ಯಾಂಡ್ಸಲ್ಲೆಲ್ಲ ಫುಲ್ಲು 0 ಕಾರ್ಬನ್ ಆಗಲಿ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಹ್ಯೂಮಸ್ ಇಲ್ಲ. ಸೊ ನಾವು ಅದನ್ನು ಡೆವಲಪ್ ಮಾಡೋದು ಯಾವ ಥರ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಪ್ಲಾಂಟೇಶನ್ ಮುಂಚೆನೇ ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಅಂತ ಬರ್ತವೆ. ಅದರಲ್ಲಿ ನಾವು ಡಯನ್ಸ ಆಗಲಿ ಸನ್ನೆಂಪ್ ಆಗಲಿ ಅದ್ರ ನಂತರ ಡಿಫ್ರೆಂಟ್ ಆಯಿಲ್ ಸೀಡ್ಸು ಪಲ್ಸಸ್ಸು ಗ್ರೇನ್ಸ್ ಇವೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 to 12 kg ಪರ್ ಎಕರ್ನ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಅದು ಒಂದು 2 months ನಾವು ಬಿಟ್ಕೊಂಡ್ರೆ ರೈನಿ ಸೀಸನಲ್ಲಿ ಒಳ್ಳೆ ಗ್ರೋತ್ ಕೊಡುತ್ತೆ. ಫ್ಲವರಿಂಗ್ ಸ್ಟೇಜಲ್ಲಿ ನಾವು ರೋಟೋವೇಟರ್ ಮಾಡಬೇಕು ಅದನ್ನು. ಸೊ ಫುಲ್ ಕ್ರಾಪ್ ಏನಿದೆಯಲ್ಲ ಅದೆಲ್ಲ ರೋಟೋವೇಟ್ ಆಗಿಬಿಟ್ಟು ಒಳ್ಳೆ ಹ್ಯೂಮಸ್ ಜನ್ರೇಟ್ ಮಾಡುತ್ತೆ, ಒಳ್ಳೆ ಕ್ರಾಪ್ ನಮಗೆ ಇದು ಬರುತ್ತೆ ಅದರಲ್ಲಿ. ಸೊ ಅದು ಮೇಜರ್ ವರ್ಕ್ ನಾವು ಮಿಸ್ ಮಾಡಿರೋದು. ಆದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೆಲ್ಲ ಐಡಿಯಾಸ್ ಬಂತು. ಸೊ ಸ್ಟಾರ್ಟಿಂಗಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾವೇನಂದ್ರೆ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಒಂದು 3-4 months ಲೆವೆಲಿಂಗು ಫೆನ್ಸಿಂಗು ಇದೆಲ್ಲ ನಡೀತು. ನಮಗೆ ಮೇಜರ್ ಪ್ಲಾನ್ ಇದ್ದದ್ದು ರೈನಿ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಪ್ಲಾಂಟೇಶನ್ ಆಗಬೇಕು ಅಂತ, ಬಟ್ ಡಿಲೇ ಆಗಿಬಿಟ್ಟು ಸೆಪ್ಟೆಂಬರ್ 2025 ಪ್ಲಾಂಟೇಶನ್ ಆಗಿರೋದಿಲ್ಲ. ಸೊ 2025 ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸೆಪ್ಟೆಂಬರಲ್ಲಿ ಪ್ಲಾಂಟೇಶನ್ ಆಯಿತು. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಮೇಜರ್ ಈಗ ಫುಲ್ 12 acresನ ಡಿವೈಡ್ ಮಾಡಬೇಕು ಅಂದರೆ ನನಗೆ 40% ಆಫ್ ದ ಲ್ಯಾಂಡ್ ಹಾರ್ಟಿಕಲ್ಚರ್ ಕ್ರಾಪ್ ಸಿಗಿದೆ. ಅದರಲ್ಲಿ ಮ್ಯಾಂಗೋ ಮೇಜರ್ ಕ್ಯಾಶ್ ಕ್ರಾಪ್ ಆಗಲಿ ಮೇಜರ್ ಕ್ರಾಪ್ ಈ ಲ್ಯಾಂಡ್ನಲ್ಲಿರೋದು ಮ್ಯಾಂಗೋ. ಅದರಲ್ಲಿ ನಮಗೆ ಮೇಜರ್ 5 ವೆರೈಟೀಸ್ ಅಂದರೆ ದಶೇರಿ, ಕೇಸರ್, ಹಿಮಾಯತ್, ಮಲ್ಲಿಕಾ, ಸುವರ್ಣರೇಖಾ ಇವೆಲ್ಲ ಮೇಜರ್ ವೆರೈಟೀಸ್ ಇದಾವೆ. ಮ್ಯಾಂಗೋ ಆಯ್ಕೆ ಮಾಡ್ಕೊಂಡ್ರೆ ಬೇರೆ ಆಯ್ಕೆ ಮಾಡ್ಕೋಬಹುದು. ಏನಂದ್ರೆ ನಾನು ಸಪ್ಲೈ ಚೈನ್ ಅಲ್ಲಿ ವರ್ಕ್ ಮಾಡಿದಾಗ ಡಿಫ್ರೆಂಟ್ ಫಾರ್ಮರ್ಸ್ ಮಾರ್ಕೆಟ್ ಮಾಡ್ತಿದ್ವಿ, ಡಿಫ್ರೆಂಟ್ ಕಸ್ಟಮರ್ಸ್ ಹತ್ರ ರೀಚ್ ಔಟ್ ಆಗ್ತಿದ್ವಿ. ಮ್ಯಾಂಗೋಗಿರೋ ಲವ್ ಪ್ರೀತಿ ಅಷ್ಟೇ, ಅದನ್ನ ಇಷ್ಟ ಪಡೋದು ಬೇರೆ ಫ್ರೂಟ್ಸ್ ಅಲ್ಲಿ ಅಷ್ಟು ನನ್ ಕಾಣ್ಲಿಲ್ಲ. ನನಗೂ ಅಷ್ಟೇ ಮ್ಯಾಂಗೋ ಅಂದ್ರೆ ಬಹಳ ಇಷ್ಟ. ಹೌದು. ಸೊ ಸೀಸನಲ್ಲಿ ಒಂದೇ ಸತಿ ಬರುತ್ತೆ ವರ್ಷಕ್ಕೆ, ಅದಕ್ಕೋಸ್ಕರ ವರ್ಷ ಪೂರ್ತಿ ಕಾಯ್ತೀವಿ. ಸೊ ಆ ತರ ಮ್ಯಾಂಗೋ. ಇನ್ನೊಂದೇನಂದ್ರೆ ಈ ಏರಿಯಾ ಏನಿದೆಯಲ್ಲ, ಈ ಕೊಪ್ಪಳ ಕುಷ್ಟಗಿ ಈ ಏರಿಯಾ ಇದೆ ಡ್ರೈ ಲ್ಯಾಂಡ್ ಅಗ್ರಿಕಲ್ಚರ್, ಅದರಲ್ಲಿ ಮ್ಯಾಂಗೋ ಇದು ವೆರಿ ಮಚ್ ಸೂಟಬಲ್ ಈ ಲ್ಯಾಂಡಿಗೆ, ಡ್ರೈ ಲ್ಯಾಂಡಿಗೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ.
ಆಲ್ಮೋಸ್ಟ್ 8,000 ಪ್ಲಸ್ ಹೆಕ್ಟರ್ಸ್ ಕೊಪ್ಪಳ, ಕುಷ್ಟಗಿ ಈ ಸರೌಂಡಿಂಗ್ಸ್ ಅಲ್ಲಿ ಮ್ಯಾಂಗೋನ ಇದೆ. ಹ್ಮ್ ಮೇಜರ್ ಅಲ್ಲಿ ಕೇಸರ್ ವೆರೈಟಿ. ಹ್ಮ್ ಕೇಸರ್ ವೆರೈಟಿಯಲ್ಲಿ ನಮಗೆ ಅದೊಂಥರ GI ಟ್ಯಾಗ್ಗೂ ಆಗ್ಬೋದು, ಆ ರೇಂಜಿಗೆ ಇದೆ ಇಲ್ಲಿ. ಹ್ಮ್ ಕೊಪ್ಪಳ ಕೇಸರ್ ಅಂತ ಕರೀತಾರೆ. ಹೌದು ಒಂದು ಟೈಮಲ್ಲಿ ಲಾಸ್ಟ್ ಇಯರ್ ಅದಕ್ಕೆ ಮುಂಚೆನೂ ಸ್ವಲ್ಪ ಕ್ವಾಂಟಿಟಿ ಎಕ್ಸ್ಪೋರ್ಟು ಆಗಿದೆ. ಹೌದೌದು. ಆರ್ಗ್ಯಾನಿಕ್ ಕೇಸರ್ ಏನಿದೆಯಲ್ಲ ಹ್ಮ್ ಅದು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಡಿಫ್ರೆಂಟ್ ಕಂಟ್ರೀಸಿಗೆ. ಆ ಟೇಸ್ಟ್ ಮತ್ತೆ ಬೇರೆ ಡಿಫ್ರೆಂಟ್ ಸ್ಟೇಟ್ಸ್ ಎಲ್ಲ ಗ್ರೋ ಮಾಡ್ತಾರಲ್ಲ, ಹ್ಮ್ ಕೊಪ್ಪಳ ಕೇಸರಿಗೂ ಬೇರೆ ಸ್ಟೇಟ್ ಕೇಸರಿಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಹೌದು. ಇಲ್ಲಿ ಗುಣಮಟ್ಟಕ್ಕೂ ಅಲ್ಲಿ ಗುಣಮಟ್ಟಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ, ಹೌದು. ಬಹಳ ಚೆನ್ನಾಗಿರುತ್ತೆ, ಬಹಳ ಹೈ ಸ್ವೀಟ್ ಕಂಟೆಂಟ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಇನ್ನೊಂದು ಆ 4-5 ವೆರೈಟೀಸ್, ಮೇಜರ್ ವೆರೈಟೀಸ್ 200-210 ಪ್ಲಾಂಟ್ಸ್ ಬಿಟ್ರೆ ಹ್ಮ್ ಮಿಕ್ಕಿದ್ ನಾನು 25 ವೆರೈಟೀಸ್ ಹಾಕಿದ್ದೀನಿ. ಟೋಟಲ್ ಮ್ಯಾಂಗೋ ಪ್ಲಾಂಟೇಶನ್ ಅಲ್ಲಿ 25 ವೆರೈಟೀಸ್ ಇದಾವೆ. ಇಲ್ಲಿ ಮೇಜರ್ ಸೂಟಬಲ್ ಸ್ವಲ್ಪ ವೆರೈಟೀಸ್ ಇದಾವೆ. ಅದಾದ್ಮೇಲೆ ನಮಗೆ ಥೈಲ್ಯಾಂಡ್ ವೆರೈಟೀಸ್ ಹಾಕಿದ್ದೀನಿ. ಬನಾನಾ ಮ್ಯಾಂಗೋ ಇದೆ, ಮಿಯಾಜಾಕಿ ಇದೆ, ಬ್ಲ್ಯಾಕ್ ಮ್ಯಾಂಗೋ ಅಂತಿದೆ, ಆಮೇಲೆ ಬಾರಾಮಸಿ ಅಂತಾರೆ, ಬಾರಾಮಂತಿ ಅಂತಾರೆ. ಸೊ ಇಯರ್ ಫುಲ್ ಬರುತ್ತೆ, ಅದೇ ಅದೇ 12 ಮಂತ್ಸ್ ಕ್ರಾಪ್ ಕೊಡುತ್ತೆ. ಹೌದೌದು. ಆ ತರ ಸ್ವಲ್ಪ ಇದಾವೆ. ಇದು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಚಾಲ್ತಿ ಇರೋದು, ಇದು ಬಾರಾಮಸಿಯಿಂದ ಬಂದಿರೋದು ಇದು. ಹೌದೌದು. ಹ್ಮ್ ಸೊ 12 ಇಯರ್ಸ್ಗೂ ಬರುತ್ತೆ ಅದು ಕ್ರಾಪ್. ಹ್ಮ್ ಆ ಥರ ಪುನಾಸ ಇದೆ, ಚೆರುಕು ರಸಾಲು ಅಂತ ಹೇಳ್ತಾರೆ, ಮಲ್ಗೋವ ಇದೆ, ರಸ್ಪುರಿ ಇದೆ. ಈ ಥರ ಭಾಳ ಒಂದು ವೆರೈಟೀಸ್ನ ನಾನು ಸೂಟೇಬಲ್ ಅಂದರೆ ನಾನು ವರ್ಕ್ ಮಾಡಿದಾಗ ಎಷ್ಟು ಪ್ರಿಫರೆನ್ಸ್ ಇರುತ್ತೆ, ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಇರ್ತಿತ್ತು, ಹ್ಮ್ ಯಾರು ಕಸ್ಟಮರ್ಸ್ ಯಾವ ವೆರೈಟೀಸ್ ಸೂಟಬಲ್ ಅಂದರೆ ಪ್ರಿಫರ್ ಮಾಡ್ತಿದ್ರು, ಹ್ಮ್ 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 ಆ ವೆರೈಟೀಸ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದೀನಿ. ಹ್ಮ್ ಈಗ ಟೋಟಲ್ 900 ಮ್ಯಾಂಗೋ ಪ್ಲಾಂಟ್ಸ್ ಇಲ್ಲಿ ಬಿದ್ದಿದೆ. 900 ಪ್ಲಾಂಟ್ಸ್ ಬಿದ್ದಿದೆ. ಹ್ಮ್ ಸ್ಪೇಸಿಂಗ್ ಬಂದ್ಬಿಟ್ಟು 18 to 18 ಪ್ಲಾಂಟ್ ಟು 18 to 18. ಹೌದು, ಹ್ಮ್ ಪ್ಲಾಂಟ್ ಟು ಪ್ಲಾಂಟ್, ರೋ ಟು ರೋ ಎಲ್ಲ 18x18 ಸ್ಪೇಸಿಂಗ್ ಇರುತ್ತೆ. ಆಮೇಲೆ ಮಧ್ಯದಲ್ಲಿ 9 ಫೀಟ್ಗೆ ಒಂದು ಲ್ಯಾಟ್ರಲ್ ಎಳ್ದಿದ್ದೀವಿ, ಇಂಟರ್ ಕ್ರಾಪ್ ಏನಾದ್ರು ಪ್ಲಾನ್ ಮಾಡೋಣ ಅಂತ. ಸೊ ನಾನು 100% ಈ ಲ್ಯಾಂಡಲ್ಲಿ ಡಿವೈಡ್ ಮಾಡಬೇಕು ಅಂದರೆ 40% ಹಾರ್ಟಿಕಲ್ಚರ್ ಕ್ರಾಪ್ ಇರುತ್ತೆ, ಆಮೇಲೆ 20% ಟಿಂಬರ್ ಅಂತ ಇಟ್ಕೊಂಡಿದ್ದೀನಿ. ಈಗ ಬಾರ್ಡ್ರಿಗೆ ನಾವು ಸ್ಯಾಂಡಲ್ ಹಾಕಲ್ಲ, ಆ್ಯಕ್ಚುಲಿ ಸ್ಯಾಂಡಲ್ ಬೇರೆ ಪ್ಲಾಟ್ ಅಂದ್ಕೊಂಡಿದ್ದೀವಿ. ಸಿಲ್ವರ್ ಓಕ್ ಆಗಲಿ, ಮಹೋಗನಿ, ಅಗರ್ವುಡ್ಡು, ಈ ಥರ ಡಿಫ್ರೆಂಟ್ ಟಿಂಬರ್ಸ್ನ ಪ್ಲ್ಯಾನ್ ಮಾಡ್ತಿದ್ದೀನಿ. ಇದೇನೆಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಥರ. ನನಗೆ ಅಲ್ಲೇ SIP, ಈಗ ಡಿಫ್ರೆಂಟ್ ಶೇರ್ಸ್ ತೊಗೊಂಡ್ರೆ ಯಾವ ಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೋ, ಸೊ ಅದೇ ಥರ ನಾನು ಟಿಂಬರಿಗೆ 20% ಕೊಡ್ತೀನಿ. ಇಲ್ಲಿ ಬಾರ್ಡ್ರಿಗೆ ಆಗುತ್ತೆ ಅದು. ಅದೇನೆಂದರೆ ಒಂದು ವಿಂಡ್ ಬ್ರೇಕ್ ಥರನೂ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಸ್ಲೋಪಿ ಲ್ಯಾಂಡ್ ಇದೆ, ಸೊ ಆ ಕಡೆಯಿಂದ ವಿಂಡ್ ಬ್ರೇಕ್ಸ್ ಭಾಳ ಜಾಸ್ತಿ ಬರುತ್ತೆ. ಹೌದು. ಸೊ ಈಗ ಸಮ್ಮರ್ಸ್ ಎಂಡಿಂಗ್ ಇದೆ, ವಿಂಟರಲ್ಲಿ ನಾವು ನೋಡಿದ್ವಿ ಆ್ಯಕ್ಚುಲಿ ಭಾಳ ವಿಂಡ್ ಈ ಕಡೆ ಬರ್ತಿತ್ತು. ಸೊ ಅದಕ್ಕೆ ಅದೊಂದು ಪ್ರಿಫರೇಬಲ್ ವಿಂಡ್ ಬ್ರೇಕರ್ಸ್ ಥರನೂ ಆಗುತ್ತೆ, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಥರನೂ ಆಗುತ್ತೆ. ಸೊ 40 ಆಯಿತು ಹಾರ್ಟಿಕಲ್ಚರು, 20 ಬಂದುಬಿಟ್ಟು ನಮಗೆ ಟಿಂಬರಿಗೆ ಆಯಿತು. ಇನ್ನೊಂದು 15% ಬಂದುಬಿಟ್ಟು ನಾವು ಫಾರ್ಮ್ ಪಾಂಡ್, ಅದು ವಾಟರ್ ಹಾರ್ವೆಸ್ಟಿಗೆ, ಬೋರ್ವೆಲ್ ರೀಚಾರ್ಜಿಗೆ ಅಂತ ಇಟ್ಕೊಂಡಿದ್ದೀವಿ. ಫಾರ್ಮ್ ಪಾಂಡ್ 2 ಫಾರ್ಮ್ ಪಾಂಡ್ ಇದೆ ನಮಗೆ, ಅಂದಾಜು ಅರ್ಧ ಎಕರೆ ಮೇಲೇನೆ ಇರುತ್ತೆ ಅದು ಫಾರ್ಮ್ ಪಾಂಡ್. ಸೊ ಅದೊಂದು 15% ಆಗುತ್ತೆ. ಇನ್ನೊಂದು 15% ಬಂದ್ಬಿಟ್ಟು ಇಂಟರ್ ಕ್ರಾಪ್ ಆಗಲಿ, ನಮಗೆ ಡ್ರ್ಯಾಗನ್ ಫ್ರೂಟು. ಈಗ ಇಂಟರ್ ಕ್ರಾಪ್ ಏನು ಮಾಡ್ತಿದ್ದೀರಣ್ಣ? ಇಂಟರ್ ಕ್ರಾಪ್ ನಾವೀಗ ಪಪಾಯ ಹಾಕಿದ್ದೀವಿ. ಪಪಾಯ ಸೈಡಿಗೆ ವಾಟರ್ ಮಿಲನ್ ಸೀಡ್ಲಿಂಗ್ಸ್ ಹಾಕಿದ್ದೀವಿ, ಒಂದು 60 days ಕ್ರಾಪ್ ವಾಟರ್ ಮಿಲನ್. ಹೌದು. ಓಕೆ. ಸೊ ಅದಾದ್ಮೇಲೆ ಪಪಾಯ ಹಾಕಿದೆ, ಅದೊಂದು 8 ಮಂತ್ಸಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಂಗೋ ಬರೋಕೆ ಇನ್ನೂ 3 to 4 years ಬೇಕಾಗುತ್ತೆ. ಅದುವರೆಗೂ ಇಂಟರ್ ಕ್ರಾಪ್ ಏನಾದರೂ ಹಾಕೋಣ ಪ್ಲಾನ್ ಮಾಡೋಣ ಅಂತ ಈ ಥರ ಮಾಡಿರೋದು. ಈ ನೀರಾವರಿ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೀರಾ? ಸೊ ನೀರಾವರಿ ಬಂದ್ಬಿಟ್ಟು ಮೇಜರ್ ನಾವು ಡ್ರಿಪ್ ಲೈನ್ ಮಾಡಿರೋದು. ನಾನು ಕೆಳಗಡೆ ನಿಮಗೆ ಫಾರ್ಮ್ ಪಾಂಡ್ದು ಅದ್ರದ್ದು ಸಿಸ್ಟಮ್ ಎಲ್ಲ ತೋರಿಸ್ತೀನಿ. ಸೊ ಈಗ 40 ಹಾರ್ಟಿಕಲ್ಚರ್ ಆಯಿತು, 20 ಟಿಂಬರ್ ಆಯ್ತಲ್ವಾ, ಆಮೇಲೆ 15% ನಾವು ವಾಟರ್ ಹಾರ್ವೆಸ್ಟಿಂಗ್ ಇಟ್ಕೊಂಡಿದ್ದೀವಿ. ಇನ್ನೊಂದು 15% ನಮಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೆಲ್ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೆಲ್ ನಮ್ಗೆ ಫಾರ್ಮ್ ಪಾಂಡ್ ಇದೆ, ಅದರಲ್ಲಿ ಫಿಶರೀಸ್ ಮಾಡ್ಬೋದು. ಅದ್ರ ಮೇಲ್ಗಡೆನೆ ಒಂದು ಶೆಡ್ ಥರ ಪ್ಲಾನ್ ಮಾಡಿಕೊಂಡು ಅಲ್ಲೇ ಗೋಟ್ ರೇರಿಂಗು, ಶೀಪ್ ರೇರಿಂಗ್ ಆಗುತ್ತೆ. ಅದ್ರ ಕೆಳಗಡೆ ಪೌಲ್ಟ್ರಿ ಬರುತ್ತೆ. ಸೊ ಪೌಲ್ಟ್ರಿದು ಮೆನ್ಯೂರ್ ಆಗಲಿ, ವೇಸ್ಟ್ ಏನಿದೆ ಅದು ವಾಟ್ರಲ್ಲಿ ಹೋಗುತ್ತೆ. ಸೊ ಅದನ್ನು ಫಿಶ್ ಕನ್ಸ್ಯೂಮ್ ಮಾಡ್ತವೆ. ಸೊ ಆ ವಾಟರ್ನ ನಾನು ಇಡೀ ತೋಟಕ್ಕೆ ಸಪ್ಲೈ ಮಾಡೋ ಪ್ಲಾನ್ ಇದೆ. ಸೊ ಅದೊಂದು 15% ಆಯಿತು. ಈ ಕಡೆ ಒಂದು 10% ನಮಗೆ ಕೌ ಶೆಡ್ ಹಾಕ್ತೀವಿ. ಕೌ ಶೆಡ್ ಅದು ಓನ್ಲಿ ದೇಸಿ ಆಕಳು ಮಾತ್ರನೇ ಬೆಳೆಸೋದು, ಓನ್ಲಿ ಫಾರ್ ಮೆನ್ಯೂರಿಂಗ್ ಪರ್ಪಸ್ಸು. ನಮಗೆ ಡಿಫ್ರೆಂಟ್ ಕಾಂಕೋಷನ್ಸ್ ಮಾಡ್ಬೋದು ಅದರಲ್ಲಿ, ಅದಕ್ಕೆ ಯೂಸ್ ಮಾಡ್ತೀವಿ. 10% ನಮಗೆ ಕೌ ಶೆಡ್ ಬರುತ್ತೆ, ವರ್ಮಿ ಕಾಂಪೋಸ್ಟ್ ಬಿಟ್ ಬರುತ್ತೆ,
ಆಮೇಲೆ ಎನರೋಬಿಕ್ ಡೈಜೆಸ್ಟರ್ ನಾವು ಪ್ಲಾನ್ ಮಾಡ್ತಿದ್ದೀವಿ. ಸೊ ಆಕ್ಟಿವೇಟೆಡ್ ಆಗಲಿ ಇಂಪ್ರೂವ್ಡ್ ಜೀವಾಮೃತ ಅಂತ ಕರಿತೀರಾ. ಸೊ ಅದನ್ನ ಪ್ಲಾನ್ ಮಾಡ್ತಿದ್ವಿ ಆ 10% ಅಲ್ಲಿ. ಸೊ ಇನ್ನೊಂದು 5% ಬಂದ್ಬಿಟ್ಟು ಫಾಡರಿಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ಈಗ ಫಾಡರ್ ಅಲ್ಲಿ ನಮಗೆ ಡಿಫ್ರೆಂಟ್ ನೇಪಿಯರ್ಸ್ ಆಗಲಿ ಇದಕ್ಕೆ ಬೆಳೆಸ್ಬಿಟ್ಟು ನಮಗೆ ಕೌವಿಗಾಗ್ಲಿ ಆಮೇಲೆ ಶೀಪಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ಈಗ ಮೇನ್ ಪ್ಲಾಟ್ ಮೇಲ್ಗಡೆಯಿಂದ ಕಾಣೋದಕ್ಕೆ ನಮಗೆ ಈಚ್ ಅಂಡ್ ಆ ಕಡೆ ಈ ಕಡೆ ಬಂದ್ಬಿಟ್ಟು 6 ಸಬ್ ವಾಲ್ಸ್ ಬಂದಿದೆ, ಸಬ್ ಲೈನ್ಸ್ ಅಂತ ಕರೀಬಹುದು. ಮೇನ್ ಲೈನ್ ಕೆಳಗಡೆ ನೀವು ನೋಡ್ತಿದ್ರಲ್ಲ ಆ ಶೆಡ್ ಇಂದ ಮೇನ್ ಲೈನ್ ಬರುತ್ತೆ. ಸೊ ಮಿಡಲ್ ಅಲ್ಲಿ ರೋಡ್ ಪಕ್ಕದಲ್ಲಿ ನಿಮಗೆ ಮೇನ್ ಲೈನ್ ಬಂದಿದೆ ಈ ತರ. ಆ ಕಡೆ ಈ ಕಡೆ 2 ಸಬ್ ಲೈನ್ಸ್ ಹೋಗಿದಾವೆ. ಸೊ ಈ ವಾಲ್ಸ್ ನೋಡ್ಬೋದು ನೀವು. ಸೊ ಇದು ಒಂದು ಇಂಟರ್ ಕ್ರಾಪಿಗೆ, ಒಂದು ಮೇನ್ ಕ್ರಾಪಿಗೆ ಸಪ್ರೇಟ್ ಇದೆ. ಸೊ ಒಂದು ವಾಲ್ ನೀವು ಸ್ಟಾಪ್ ಮಾಡಿದ್ರೆ ಇಂಟರ್ ಕ್ರಾಪಿಗೆ ಹೋಗಲ್ಲ, ಓನ್ಲಿ ಮೇನ್ ಕ್ರಾಪಿಗೆ ಹೋಗುತ್ತೆ ಅಷ್ಟೇ. ಇದು ಮೇನ್ ಮಾಡಿರೋ ಉದ್ದೇಶ ಏನಂದ್ರೆ ನಮಗೆ ಇಯರ್ ಲಾಂಗ್ ಮ್ಯಾಂಗೋಗೆ ವಾಟರ್ ಬೇಕಾಗಲ್ಲ. ಅದನ್ನ ಯಾವ ತರ ಮಾಡ್ಕೊಂಡಿದ್ರೆ ಈ ಮೇನ್ ಕ್ರಾಪ್ ಅಂದ್ರೆ ಈಗ ಯಾವ್ದಣ್ಣ ಇದರಲ್ಲಿ ಮಾವು ಮೇನ್ ಕ್ರಾಪ್? ಹೌದು, ಮಾವು ಮೇನ್ ಕ್ರಾಪ್. ಇದು ಮೇಲ್ಗಡೆ ಇರೋದು ಬಂದ್ಬಿಟ್ಟು ಮಾವು. ಸೊ ಇದು ಕಂಪ್ಲೀಟ್ ಈ ತರ ರೊಟೇಬಲ್ ಆಗುತ್ತೆ. ಸೊ ಓಪನ್ ಮಾಡಿದಾಗ ಓನ್ಲಿ ಮೇನ್ ಕ್ರಾಪಿಗೆ ಹೋಗುತ್ತೆ. ಸೊ ಇದು ಕ್ಲೋಸ್ ಮಾಡಿದಾಗ ಇದು ಇಂಟರ್ ಕ್ರಾಪಿಗೆ ಸ್ಟಾಪ್ ಆಗುತ್ತೆ. ಸೊ ಎರಡು ಈಕ್ವಲ್ ಆಗಿ ಬಿಟ್ಟಿದೀವಿ ನಾವು. ಸರ್ಟನ್ ಕ್ವಾಂಟಿಟಿ ಎರಡು ಎಟ್ ಎ ಟೈಮ್ ಹೋಗ್ತಿರುತ್ತೆ. ಅಟ್ ಎ ಟೈಮ್ ಪ್ಲಾನ್ ಮಾಡಿ. ಇದು ಏರ್ ವಾಲ್ ಇದು? ಹೌದೌದು, ಏರ್ ವಾಲ್. ಸೊ ಈಗ ಡಿಫರೆಂಟ್ ಇದ್ ಮಾಡಿದ್ವಲ್ಲ. ಸೊ ಈಗ ಇಂಟರ್ ಕ್ರಾಪ್ ಅಂದ್ರೆ ಈಗ ನೀವೇನ್ ಇದನ್ನ ಹಾಕೊಂಡಿದ್ರೆ ಇದು ಇಂಟರ್ ಕ್ರಾಪ್ ಅಲ್ವಾ? ಇದು ಹೌದೌದು, ಇದು ಇಂಟರ್ ಕ್ರಾಪ್. ಈಗ ಇದು ಪಪಾಯ ಇಂಟರ್ ಕ್ರಾಪ್ ಇದೆ. ಸೊ ಇದಕ್ಕೂ 8 ಲೀಟರ್ ಡ್ರಿಪ್ಪರ್ ಹಾಕಿದೀವಿ. 8 ಲೀಟರ್ ಪರ್ ಹವರ್ ಡಿಸ್ಪ್ಯಾಚ್ ಆಗುತ್ತೆ ವಾಟರ್. ಅದೇ ತರ ಮ್ಯಾಂಗೋಗೂ ಸೇಮ್ 8 ಲೀಟರ್ ಪರ್ ಹವರ್ ಡಿಸ್ಪ್ಯಾಚ್ ಹಾಕಿರೋದು. ಅಂದ್ರೆ ಕಂಟ್ರೋಲ್ಡ್ ಲಿಮಿಟೆಡ್ ವಾಟರ್ ನ ಮ್ಯಾಂಗೋಗೆ ಸಪ್ಲೈ ಮಾಡ್ತೀವಿ. ಈಗ ನಾನು ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ನೀವು ಈಗ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರ, ಎಷ್ಟು ಖರ್ಚು ಬರುತ್ತೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ? ಸಿಸ್ಟಮ್ ತೋರಿಸ್ಬಿಟ್ಟು ನಮಗೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಸೂಟಬಲ್ ಅಂದ್ರೆ ಈ ವೆರೈಟಿ ಇಲ್ಲಿ ಸೂಟಬಲ್ ಅಂತ ಟೆಸ್ಟ್ ಮಾಡಕ್ಕೆ ಒಂದು ಸ್ಮಾಲ್ ಪಾಟ್ ಹಾಕಿದ್ವಿ. ಲೆಮನ್ ತಾನೇ ಕಾಣ್ತಿದೆ ಅಲ್ವಾ, ವಿತ್ ಸಿಪ್ಪೆ ತಿನ್ಬೋದು ಇದು. ಅದೇ ನಾವು ಬುಕ್ ನಾಲೆಜ್ ಇಟ್ಕೊಂಡು ನಾವು ಇದು ಮಾಡ್ತೀವಿ ಅಂತ ಬಂದ್ವಿ ಅಂದ್ರೆ ಇಲ್ಲಿ ಪಕ್ಕ ಫ್ಲಾಪ್ ಆಗ್ಬಿಡುತ್ತೆ ಎಲ್ಲ. ಅದ್ರದ್ದು ಲ್ಯಾಟ್ರಲ್ ಆಗಲಿ, ಸಬ್ಲೈನ್ ಆಗಲಿ, ಏರ್ ವಾಲು, ಸ್ಯಾಂಡ್ ಫಿಲ್ಟ್ರು, ನಮಗೆ ಡಿಸ್ಕ್ ಫಿಲ್ಟ್ರು, ವೆಂಚುರಿ, ಇದೆಲ್ಲ ಕಾಸ್ಟ್ ಬಂದ್ಬಿಟ್ಟು 6 lakhs ಆಗಿದೆ.